ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ಮಿಥುನ ರಾಶಿ 2025 ಮಾರ್ಚ್ ಮಾಸ ಭವಿಷ್ಯ ಪೂರ್ತಿ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಥುನ ರಾಶಿಯವರಿಗೆ ಈ ಒಂದು ತಿಂಗಳು ಮಿಶ್ರ ಭವಿಷ್ಯವನ್ನು ಕಾಣಬಹುದು. ಶುಕ್ರ ಮತ್ತು ಚಂದ್ರರು ನಿಮ್ಮ 12ನೇ ಮನೆಯಲ್ಲಿರುವ ವೃತ್ತಿ ಜೀವನದ ಅಧಿಪತಿಯ ಮೇಲೆ ಪ್ರಭಾವ ಬೀರುತ್ತಾರೆ. ಹಾಗಾಗಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಈ ಒಂದು ತಿಂಗಳಲ್ಲಿ ನೀವು ಮಿಶ್ರ ಫಲಿತಾಂಶವನ್ನು ಅನುಭವಿಸಲಿದ್ದೀರಿ. ಈ ತಿಂಗಳು ಆಭರಣಗಳು, ಬಟ್ಟೆಗಳು ಮತ್ತು ಸೌಂದರ್ಯವರ್ಧಕದ ಉತ್ಪನ್ನಗಳ ಉದ್ಯಮದಲ್ಲಿ ಬಹಳಷ್ಟು ಬೆಳವಣಿಗೆಯನ್ನು ಕಾಣಬಹುದು. ನಿಮ್ಮ 4ನೇ ಮನೆಯ ಅಧಿಪತಿ ಬುಧನು 10ನೇ ಮನೆಯಲ್ಲಿ ಸ್ಥಾನ ಪಡೆದಿದ್ದಾನೆ. ಇದು ವೃತ್ತಿಪರ ಶಿಕ್ಷಣವನ್ನು ಅನುಸರಿಸುವುದು. ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ತಿಂಗಳು ಬಹಳನೇ ಅದ್ಭುತವಾದ ತಿಂಗಳು ಎಂದು ಹೇಳಬಹುದು. ಕೌಟುಂಬಿಕ ವಿಷಯಗಳಲ್ಲಿ ಈ ತಿಂಗಳು ಯಾವುದೇ ಗ್ರಹಗಳು 2ನೇ ಮನೆಯ ಮೇಲೆ ಯಾವುದೇ ದೀರ್ಘಕಾಲೀನ ನಕಾರಾತ್ಮಕ ಪರಿಣಾಮಗಳನ್ನು ಬೀರುವುದಿಲ್ಲ. ಹೀಗಾಗಿ ಕುಟುಂಬ ಸದಸ್ಯರು ಪರಸ್ಪರ ಭಾವನಾತ್ಮಕ ಬೆಂಬಲವನ್ನು ನೀಡುತ್ತಾರೆ. ಪ್ರೀತಿಯ ಸಂಕೇತವಾದ ಶುಕ್ರವು ನಿಮ್ಮ ರಾಶಿ ಅಥವಾ ಲಗ್ನದ ಚಿಹ್ನೆಯಾದ ಬುಧನೊಂದಿಗೆ ಸಹ ಇರುತ್ತದೆ. ಹಾಗಾಗಿ ನಿಮ್ಮ ಪ್ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರವನ್ನು ವಹಿಸಬೇಕಾಗುತ್ತದೆ. ಇದೇ ರೀತಿಯ ಪ್ರೀತಿ, ಪ್ರೇಮ ಅಥವಾ ಗಂಡ ಹೆಂಡತಿಯ ಸಮಸ್ಯೆಯಲ್ಲಿ ಹೆಚ್ಚಾಗಿ ಕಂಡಲ್ಲಿ ರೋಸ್ ಕ್ವಾರ್ಟ್ಸ್ ಮಾಲೆ ಅಥವಾ ಬ್ರಾಸ್ಲೆಟ್ಗಳನ್ನು ಧರಿಸುವುದು ಉತ್ತಮ. ಇದರಿಂದ ನಿಮ್ಮ ಪ್ರೀತಿ ಹಾಗೂ ಗಂಡ ಹೆಂಡತಿಯ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಹಾಗೆ ವಿಶ್ವಾಸವು ಕೂಡ ಹೆಚ್ಚಾಗಿ ಬೆಳೆಯುತ್ತದೆ. ಈ ಒಂದು ರೋಸ್ ಕ್ವಾರ್ಟ್ಸ್ ಮಾಲೆ ಹಾಗೂ ಬ್ರಾಸ್ಲೆಟ್ಗಳು ನಮ್ಮಲ್ಲಿಯೂ ಕೂಡ ಲಭ್ಯವಿರುತ್ತದೆ. ನಿಮ್ಮ ಹೆಸರಿನ ಮೂಲಕನೇ ಗುರುಮುಖೇನ ಪೂಜೆ ಸಂಕಲ್ಪನ ಮಾಡಿ ನಾವು ನಿಮಗೆ ಕಳುಹಿಸಿಕೊಡುತ್ತೇವೆ. ಈ ಒಂದು ರೋಸ್ ಕ್ವಾರ್ಟ್ಸ್ ಮಾಲೆ ಅಥವಾ ಬ್ರಾಸ್ಲೆಟ್ ಬೇಕಿದ್ದಲ್ಲಿ ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ರೋಸ್ ಕ್ವಾರ್ಟ್ಸ್ ಎಂದು ವಾಟ್ಸಪ್ ಮೆಸೇಜ್ ಮಾಡಿ. ಹಾಗೆಯೇ ಕಳೆದ ತಿಂಗಳಿಗೆ ಹೋಲಿಸಿದರೆ ಈ ತಿಂಗಳು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣಬಹುದು. ಇನ್ನು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಯೋಗ್ಯ ಆದಾಯ ಮತ್ತು ಸರಾಸರಿ ಉಳಿತಾಯದ ಸಂಯೋಜನೆಯನ್ನು ನಿರೀಕ್ಷಿಸಬಹುದು. ಆರೋಗ್ಯದ ದೃಷ್ಟಿಕೋನದಿಂದ ಮಾರ್ಚ್ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶವನ್ನು ತರಬಹುದು. ಈ ರೀತಿಯಾದಂತಹ ಆರೋಗ್ಯ ತೊಂದರೆ ಕಾಣಿಸಿಕೊಂಡಲ್ಲಿ ಗೋವುಗಳಿಗೆ ಪೂಜಿಸಿ ಹಾಗೂ ಗೋವುಗಳ ಸೇವೆಯನ್ನು ಮಾಡಿ. ಇದರಿಂದ ನಿಮ್ಮ ಆರೋಗ್ಯ ಅನ್ನುವುದು ಸುಧಾರಣೆಯಾಗುತ್ತದೆ. ಹಾಗೆಯೇ ನೀವು ಹೆಚ್ಚಾಗಿ ತಲೆನೋವು ಮತ್ತು ಜ್ವರದಂತಹ ಆರೋಗ್ಯ ಸಮಸ್ಯೆಗಳನ್ನು ಈ ಒಂದು ತಿಂಗಳಲ್ಲಿ ಹೆಚ್ಚಾಗಿ ಕಾಣಬಹುದು. ಆದ್ದರಿಂದ ನಾನು ಹೇಳಿದ ಹಾಗೆ ನೀವು ನಾಯಿಗಳಿಗೆ ಊಟ ಹಾಗೂ ಗೋವುಗಳ ಪೂಜೆಯನ್ನು ಮಾಡಿದರೆ ಉತ್ತಮ. ಹಾಗೆಯೇ ಈ ಒಂದು ತಿಂಗಳಲ್ಲಿ ನೀವು ದಿಟ್ಟ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅನಾವಶ್ಯಕ ಗೊಂದಲಗಳಲ್ಲಿ ಸಿಲುಕುವಿರಿ. ವಿದ್ಯಾರ್ಥಿಗಳಿಗೆ ವಿಶೇಷ ಅನುಕೂಲತೆ ಕಂಡುಬರುತ್ತದೆ. ಆರೋಗ್ಯದಲ್ಲಿ ಅಲ್ಪ ಪ್ರಮಾಣದ ತೊಂದರೆ ಕಂಡುಬರುತ್ತದೆ. ಜೀವನದಲ್ಲಿ ಎದುರಾಗಿರುವ ಅಡ್ಡಿ ಆತಂಕಗಳು ದೂರವಾಗಲಿವೆ. ಮಕ್ಕಳ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಯಾವುದೇ ಕೆಲಸ ಕಾರ್ಯಗಳು ಸುಲಭವಾಗಿ ಕೈಗೊಳ್ಳುವುದಿಲ್ಲ. ಉತ್ತಮ ಆದಾಯವಿದ್ದರೂ ಕೂಡ ಸರಿಸಮಾನವಾದ ಖರ್ಚು ವೆಚ್ಚಗಳಿರುತ್ತವೆ. ನೀರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ. ಉತ್ತಮ ಅವಕಾಶ ದೊರೆಯುವ ಕಾರಣ ಉದ್ಯೋಗವನ್ನು ಬದಲಾಯಿಸುವ ಸಾಧ್ಯತೆ ಕೂಡ ಇದೆ. ಹಾಗೆಯೇ ಬಂಧು ಬಳಗದವರಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರ ದೊರೆಯುವ ಸಾಧ್ಯತೆ ಕಡಿಮೆಯಾಗಿದೆ. ವಿದೇಶಿ ಆಡಳಿತದ ಉದ್ಯೋಗದಲ್ಲಿರುವವರಿಗೆ ಉನ್ನತ ಹುದ್ದೆ ದೊರೆಯಬಹುದು. ಒಟ್ಟಾರೆ ಈ ಒಂದು ತಿಂಗಳು ನಿಮಗೆ ಮಿಶ್ರ ಅಂತಾನೆ ಹೇಳಬಹುದು. ಈ ಒಂದು ತಿಂಗಳಲ್ಲಿ ನಿಮಗೇನಾದರೂ ಅನಾನುಕೂಲತೆ ಹೆಚ್ಚಾಗಿ ಕಾಣಿಸಿಕೊಂಡಲ್ಲಿ ಅಥವಾ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಣಿಸಿಕೊಂಡಲ್ಲಿ ನಿಮ್ಮ ತಾಯಿಯಂದಿರ ಆಶೀರ್ವಾದವನ್ನು ಪಡೆದುಕೊಂಡು ನಿಮ್ಮ ದಿನದ ಕೆಲಸವನ್ನು ಆರಂಭಿಸಿ. ಹಾಗೆಯೇ ನಿಮ್ಮ ಅದೃಷ್ಟ ಸಂಖ್ಯೆ 7, ನಿಮ್ಮ ಅದೃಷ್ಟ ದಿಕ್ಕು ಪೂರ್ವ, ಅದೃಷ್ಟದ ಬಣ್ಣ ಹಳದಿ ಬಣ್ಣವಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ. ಈ ಮಾಹಿತಿಯನ್ನು ನಿಮ್ಮ ಮಿತ್ರರಿಗೆ ಕಳುಹಿಸಲು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಧನ್ಯವಾದಗಳು.